ಕೊಟ್ಟಿಲ್ಲ. ಮುಸ್ಲಿಮರ ನೋಟಿಸಿನ ಪ್ರಕಾರ ದಿನಾಂಕ 5/1/2025 ಬೆಳಗ್ಗೆ 6 ಗಂಟೆಯಿಂದ ಕೆಲಸಕ್ಕೆ ಬರುವ ಮೂಲಕ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ಹಿರಿಯರು ಮತ್ತೆ ಎಲ್ಲ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿಗೆ ನಾವು ಏನೇನು ಇಷ್ಟಪಟ್ಟು ತಮ್ಮ ಸಮಸ್ಯೆ ಬೇಡಿಕೆ ಮನವಿ ಏನಿರ್ತದೆ? ನಮ್ಮ ಬೇಡಿಕೆ ಏನಂದ್ರೆ ನಮ್ದು 38 ಅರೆಸ್ಟ್ ಕೊಡ್ಬೇಕು, ಆಮೇಲೆ 2024 ಅಗ್ರಿಮೆಂಟ್ ಮಾಡ್ಬೇಕು. ಇನ್ನೊಂದೇನಂದ್ರೆ ನಾವು KSRTC ಎಂಪ್ಲಾಯ್ಸ್ ಅವರು ಸರ್ಕಾರ ಸಂಬಂಧ ಸ್ತ್ರೀಶಕ್ತಿ ಸಂಬಂಧ ಹಗಲಿಲ್ಲೂ ನಮ್ಮ ದುಡಿತಾರೆ ಹೋಗ್ತಾರೆ. ನಮ್ದು ಪ್ರತಿ ತಿಂಗಳು ಕೊಟ್ಟರೆ ನಾವು ಪ್ರತಿ ವರ್ಷ ಅಗ್ರಿಮೆಂಟ್ ಮಾಡಿದ್ರೆ ನಮ್ದೇನು ತೊಂದರೆ ಇಲ್ಲ. ನಮ್ 38 ಬಾಕಿ ಮತ್ತೆ ಅಗ್ರಿಮೆಂಟ್ ಮಾಡಿಕೊಟ್ರೆ ನಾವು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀವಿ. ಇದು ನಾವು ಸ್ಟ್ರೈಕು ಮಾಡಲ್ಲ, ಏನು ಮಾಡಂಗಿಲ್ಲ. ಅದು 2ನೇ ತಾರೀಕಿಗೆ ನಮ್ಗೇನು ಘೋಷಣೆ 2ನೇ ತಾರೀಕು ಲೇಬರ್ ನಾವು ಕರೆದಾರಲ್ಲ, ಅದ್ರೊಳಗೆ ಇದನ್ನ ಮಾಡಿದ್ರೆ ಆ ಸರ್ಕಾರಕ್ಕೂ ಒಳ್ಳೇದು, ನಮ್ಮ ಕಾರ್ಮಿಕರಿಗೂ ಒಳ್ಳೇದು. ಸರ್, ಇದು ನಿಮಗೆ ಇಷ್ಟು ಬಹಳಷ್ಟು 25,000 ಜನ ಬಂದು ಎಲ್ಲ ಪ್ರತಿಭಟನೆ ಹಾಕೊಂಡಿದ್ದೀರಾ, ಒಂದು ಸ್ಪಂದನೆ ಶೀಘ್ರದಲ್ಲಿ ಸಿಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀರಾ ಸರ್? ಆಯ್ತು, ನಮ್ಮ ನಂಬಿಕೆ ಐತಿ ಸಿಗ್ಬಹುದು. ಇಷ್ಟೆಲ್ಲ ಜನ ಇವತ್ತಿನ ಒಕ್ಕಟ್ಟಾಗಿ ಎಲ್ಲ ಜಂಟಿ ಕ್ರಿಯಾ ಸಮಿತಿಯವರು ಎಲ್ಲರೂ ಒಕ್ಕಟ್ಟಾಗಿ ಮಾಡಕತ್ತಿ ಇದಕ್ಕೆ, ಅದಕ್ಕಾಗಿ ಸಿಗ್ಬಹುದು ನಮ್ಮ ಆಸೆ ಇದೆ ಸರ್. ನಮ್ಮ ಹೆಸರು ರಾಚಪ್ಪ ಗೋಪಾಲ್ ನಿಮ್ದಳೆ ಅಂತೇಳಿ ಬಿಜಾಪುರ ವಿಭಾಗ SC/ST ನೌಕರ ಸಂಘದ ಅಧ್ಯಕ್ಷರು ನಾನು. ಅವರು ಕೂಡ ಭಾಗವಹಿಸಿಕೊಂಡು ಸಾರಿಗೆ ನೌಕರರ ಬೇಡಿಕೆಗಳನ್ನು ಒತ್ತಾಯಿಸಿ ನಡೆಯುತ್ತಿರುವ ಈ ಹೋರಾಟವನ್ನು ಗಮನಿಸಬೇಕು. ಗಟ್ಟಿ ಇತಿಹಾಸದ ಪರವಾಗಿ ಪ್ರಮುಖ ನಾವು ಕೂಡ ಅವರನ್ನ ಬೆಂಬಲ ಕೊಡಬೇಕು ಅಂತ ಮಾಧ್ಯಮದ ಗ್ರಾಮೀಣ ಉಪವಾಸದ ಘೋಷಣೆ ಹಾಗೂ ನಿರ್ಣಯಗಳ ಹಿನ್ನೆಲೆಯಲ್ಲಿ ಈ ನೀವು ದಿನಾಂಕ 1/20 ಶೇಕಡ 15ರ ವೇತನ ಪರಿಷ್ಕರಣೆ 31/12/2025 ಸಾರಿಗೆ ನೌಕರರ ಮೂಲ ವೇತನಕ್ಕೆ ಶೇಕಡ 32% ತುಟಿ ಭತ್ಯೆಯನ್ನು ನೀಡಗೊಳಿಸಿ ದಿನಾಂಕ 1/1/2025 ಮುಷ್ಕರ ಹೂಡುವುದು ಈ ಘೋಷಣೆಯನ್ನು ನಿಮ್ಮ ಪರವಾಗಿ 1,15,000 ಕಾರ್ಮಿಕರ ಪರವಾಗಿ